ಇನ್ನು ಪಶ್ಚಿಮ ವಲಯದಲ್ಲೇ 81 ಕೊರೋನಾ ಪ್ರಕರಣ ಪತ್ತೆಯಾಗಿದೆ. 81 ಪ್ರಕರಣದಲ್ಲಿ 66 ಕೇಸ್ಗಳು ಇನ್ನೂ ಆಕ್ಟಿವ್ ಆಗಿವೆ. ಪಶ್ಚಿಮ ವಲಯದಲ್ಲಿ 5 ಕಂಟೈನ್ಮೆಂಟ್ ವಾರ್ಡ್ಗಳನ್ನು ಗುರುತಿಸಲಾಗಿದೆ. 81 ಪ್ರಕರಣದಲ್ಲಿ ಇನ್ನೂ ಕೂಡ 66 ಆಕ್ಟಿವ್ ಕೇಸ್ಗಳಿರುವಂಥದ್ದು. ಪಶ್ಚಿಮ ವಲಯದಲ್ಲಿ 5 ವಾರ್ಡ್ಗಳನ್ನು ಕಂಟೈನ್ಮೆಂಟ್ ಝೋನ್ ಅಂತ ಮಾಡಲಾಗಿದೆ. ಪಾದರಾಯಪುರದಲ್ಲಿ 39 ಕೇಸ್, ಮಲ್ಲೇಶ್ವರಂನಲ್ಲಿ 3 ಪ್ರಕರಣ, ಕೆಆರ್ ಮಾರ್ಕೆಟ್ನಲ್ಲಿ 1 ಮತ್ತು ಜೆಜೆಆರ್ ನಗರದಲ್ಲಿ 1 ಪ್ರಕರಣ ಕಂಡುಬಂದಿದೆ. 5 ವಾರ್ಡ್ಗಳು ಇದೀಗ ಕಂಟೈನ್ಮೆಂಟ್ ಝೋನ್ನಲ್ಲಿದೆ. ಪಶ್ಚಿಮ ವಲಯದಲ್ಲಿ 81 ಕೇಸ್ಗಳು ಪತ್ತೆಯಾಗಿದೆ. ಪಶ್ಚಿಮ ವಲಯದಲ್ಲೇ 81 ಪ್ರಕರಣ ಕಂಡುಬಂದಿದ್ದು, 81 ಪ್ರಕರಣದಲ್ಲಿ 66 ಕೇಸ್ಗಳು ಇನ್ನೂ ಕೂಡ ಆಕ್ಟಿವ್ ಆಗಿದೆ. ಪಶ್ಚಿಮ ವಲಯದಲ್ಲಿ 5 ಕಂಟೈನ್ಮೆಂಟ್ ವಾರ್ಡ್ ಅನ್ನ ಮಾಡಲಾಗಿದೆ. ಪಾದರಾಯಪುರ, ಮಲ್ಲೇಶ್ವರಂ, ನಾಗವಾರ, ಕೆಆರ್ ಮಾರ್ಕೆಟ್ ಮತ್ತು ಜೆಜೆಆರ್ ನಗರ 5 ವಾರ್ಡ್ಗಳನ್ನ ಕಂಟೈನ್ಮೆಂಟ್ ಝೋನ್ ಅಂತ ಮಾಡಲಾಗಿದೆ. ಇನ್ನು ಬೆಂಗಳೂರು ಪೂರ್ವ ವಲಯದಲ್ಲೂ ಕೂಡ ಸೋಂಕು ಹೆಚ್ಚಾಗ್ತಾ ಇದೆ. ಶಿವಾಜಿನಗರದಲ್ಲೇ ಇದುವರೆಗೂ 46 ಸೋಂಕಿತರು ಕಂಡು ಬಂದಿದ್ದಾರೆ. ಹೊಂಗಸಂದ್ರ ವಾರ್ಡ್ನಲ್ಲಿ 38 ಸೋಂಕಿತರಿದ್ದಾರೆ. ಇನ್ನು ಬೆಂಗಳೂರಿನ ಪೂರ್ವ ವಲಯದಲ್ಲೂ ಕೂಡ ಕೊರೋನಾ ಅತಿ ಹೆಚ್ಚು ಆತಂಕವನ್ನ ಸೃಷ್ಟಿ ಮಾಡಿದೆ. ಶಿವಾಜಿನಗರ 1ರಲ್ಲೇ ಇದುವರೆಗೂ 46 ಜನ ಸೋಂಕಿತರು ಕಂಡು ಬಂದಿದ್ದಾರೆ. ಹೊಂಗಸಂದ್ರದ ವಾರ್ಡ್ನಲ್ಲಿ 38 ಸೋಂಕಿತರಿದ್ದಾರೆ. HPR ಲೇಔಟ್ನಲ್ಲಿ 1, ನಾಗವಾರದಲ್ಲಿ 1 ಪ್ರಕರಣ ಬೆಳಕಿಗೆ ಬಂದಿದೆ. ಈ ವಾರ್ಡ್ಗಳು ಕೂಡ ಇದೀಗ ಕಂಟೈನ್ಮೆಂಟ್ ಝೋನ್ನಲ್ಲಿದೆ. ಜೂನ್ 17ರವರೆಗೂ ಇದು ಕಂಟೈನ್ಮೆಂಟ್ ಝೋನ್ ಆಗೇ ಇರುತ್ತೆ. ಪೂರ್ವ ವಲಯದಲ್ಲೂ ಕೂಡ ಕೊರೋನಾ ಆತಂಕ ಹೆಚ್ಚಾಗ್ತಾ ಇರುವಂತದ್ದು. ಶಿವಾಜಿನಗರದಲ್ಲೇ 46 ಪಾಸಿಟಿವ್ ಕೇಸ್ಗಳಿದೆ. ಶಿವಾಜಿನಗರ ಬಿಟ್ಟು ಇನ್ನು ಹೊಂಗಸಂದ್ರ ವಾರ್ಡ್ನಲ್ಲೂ ಕೂಡ 38 ಸೋಂಕಿತರಿದ್ದಾರೆ. ಬೆಂಗಳೂರು ಪೂರ್ವ ವಲಯದಲ್ಲೂ ಕೂಡ ಕೊರೋನಾ ಆತಂಕ ಹೆಚ್ಚಾಗ್ತಾ ಇದೆ. ಇನ್ನು HPR ಲೇಔಟ್ನಲ್ಲಿ 1 ಪ್ರಕರಣ ಬಂದಿದ್ರೆ, ನಾಗವಾರದಲ್ಲೂ ಕೂಡ 1 ಪಾಸಿಟಿವ್ ಪ್ರಕರಣ ಬಂದಿದೆ. ಈ ಏರಿಯಾಗಳನ್ನ ಕಂಟೈನ್ಮೆಂಟ್ ಝೋನ್ ಅಂತ ಮಾಡಲಾಗಿದ್ದು, ಜೂನ್ 17ರವರೆಗೂ ಕೂಡ ಈ ಏರಿಯಾಗಳು ಕಂಟೈನ್ಮೆಂಟ್ ಝೋನ್ನಲ್ಲಿ ಇರುತ್ತೆ. ಪೂರ್ವ ವಲಯದ ಪಾಸಿಟಿವ್ ಕೇಸ್ಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಓವರ್ ಆಲ್ 48 ಕೇಸ್ ಇದ್ರೆ, ಅದರಲ್ಲಿ ಶಿವಾಜಿನಗರ 1ರಲ್ಲೇ 46 ಕೇಸ್ಗಳು ಕಂಡು ಬಂದಿರುವಂಥದ್ದು. ಇನ್ನು HPR ಲೇಔಟ್ನಲ್ಲಿ 1 ಪಾಸಿಟಿವ್ ಕೇಸ್ ಇದ್ರೆ, ನಾಗವಾರದಲ್ಲೂ ಕೂಡ 1 ಪಾಸಿಟಿವ್ ಕೇಸ್ ಬಂದಿರುವಂಥದ್ದು. ಪೂರ್ವ ವಲಯದಲ್ಲಿ ಓವರ್ ಆಲ್ 48 ಕೇಸ್ಗಳು ಆಗಿದ್ದು, ಈ ವಲಯಗಳನ್ನ ಇದೀಗ ಕಂಟೈನ್ಮೆಂಟ್ ಝೋನ್ ಅಂತ ಮಾಡಲಾಗಿದೆ. ಅಲ್ಲಿ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಜೂನ್ 17ರವರೆಗೂ ಕೂಡ ಇದು ಕಂಟೈನ್ಮೆಂಟ್ ಝೋನ್ ಆಗೇ ಇರುತ್ತೆ. ಪೂರ್ವ ವಲಯದಲ್ಲೂ ಕೂಡ ಕೊರೋನಾ ಅತಿ ಹೆಚ್ಚು ಆತಂಕವನ್ನ ಸೃಷ್ಟಿ ಮಾಡಿದೆ. ಯಾಕಂದ್ರೆ 48 ಕೇಸ್ಗಳಾಗಿದೆ. ಅದರಲ್ಲೂ ಶಿವಾಜಿನಗರದ ವಿಚಾರಕ್ಕೆ ಬರೋದಾದ್ರೆ ಅಲ್ಲೇ ಸುಮಾರು 46 ಪಾಸಿಟಿವ್ ಕೇಸ್ಗಳಿದೆ. ಪೂರ್ವ ವಲಯದ ಬಗ್ಗೆ ನೋಡಿದ್ವಿ. ಇನ್ನು ಬೆಂಗಳೂರಿನ ದಕ್ಷಿಣ ವಲಯ ಅಂದ್ರೆ RR ನಗರ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಬೊಮ್ಮನಹಳ್ಳಿ ವಲಯ ನಿಜಕ್ಕೂ ಎಷ್ಟು ಸೇಫ್ ಆಗಿದೆ. ಬೆಂಗಳೂರಿನ ವಲಯವಾರು ಲೆಕ್ಕ ನಿಜಕ್ಕೂ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಬೊಮ್ಮನಹಳ್ಳಿ ವಲಯ ನಿಜಕ್ಕೂ ಸೇಫ್ ಆಗಿದೆಯಾ, ಅಲ್ಲಿ ಯಾವ ರೀತಿಯಾಗಿದೆ ಕೊರೋನಾ ಆತಂಕ, ಅದರ ಜೊತೆಗೆ RR ನಗರ ಹೇಗಿದೆ, ಬೆಂಗಳೂರಿನ ದಕ್ಷಿಣದಲ್ಲಿ ಕೊರೋನಾ ಆತಂಕ ಯಾವ ರೀತಿ ಮನೆ ಮಾಡಿದೆ ಅನ್ನೋದನ್ನ ನಾವಿದೀಗ ತೋರಿಸ್ತಾ ಇದ್ದೀವಿ. ದಕ್ಷಿಣ ವಲಯದಲ್ಲಿ 7 ಪಾಸಿಟಿವ್ ಕೇಸ್ಗಳು ಬಂದಿದೆ. ಅದರಲ್ಲಿ ಹಂಪಿ ನಗರದಲ್ಲಿ 4, ಭೈರಸಂದ್ರದಲ್ಲಿ 1, ದೀಪಾಂಜಲಿ ನಗರದಲ್ಲಿ 1 ಬಂದಿದ್ರೆ, BTM ಲೇಔಟ್ ಅಲ್ಲಿ ಇಲ್ಲಿ ತನಕ 1 ಪಾಸಿಟಿವ್ ಕೇಸ್ ಬಂದಿದೆ. RR ನಗರದಲ್ಲಿ 3 ಪಾಸಿಟಿವ್ ಕೇಸ್ ಇದೆ. ಯಶವಂತಪುರದಲ್ಲಿ 1, ಹೇರೋಹಳ್ಳಿಯಲ್ಲಿ 1, ಜ್ಞಾನ ಭಾರತಿ ನಗರದಲ್ಲಿ 1 ಇದ್ರೆ, RR ನಗರದಲ್ಲಿ ಒಟ್ಟು 3 ಪ್ರಕರಣಗಳು ಕಂಡು ಬಂದಿದೆ. ಇನ್ನು ಬೊಮ್ಮನಹಳ್ಳಿಯಲ್ಲಿ ಓವರ್ ಆಲ್ 49 ಕೇಸ್ ಇದೆ. ಬಿಳೆಕಳ್ಳಿಯಲ್ಲಿ 1 ಕೇಸ್ ಆಗಿದ್ರೆ, ಹೊಂಗಸಂದ್ರದಲ್ಲಿ 38 ಕೇಸ್ ಇದೆ. ಇನ್ನು ಬೇಗೂರಿನಲ್ಲಿ 1 ಕೇಸ್ ಇದೆ. ಮಂಗಮ್ಮನ ಪಾಳ್ಯದಲ್ಲಿ 9 ಪಾಸಿಟಿವ್ ಪ್ರಕರಣಗಳು ಇಲ್ಲಿ ತನಕ ಬೆಳಕಿಗೆ ಬಂದಿದೆ. ಬೊಮ್ಮನಹಳ್ಳಿಯಲ್ಲಿ ಓವರ್ ಆಲ್ 49 ಪಾಸಿಟಿವ್ ಕೇಸ್ಗಳಿರುವಂಥದ್ದು. ಅದರಲ್ಲಿ ಹೊಂಗಸಂದ್ರದಲ್ಲೇ 38 ಪಾಸಿಟಿವ್ ಕೇಸ್ಗಳು ಬಂದಿದ್ರೆ, ಮಂಗಮ್ಮನ ಪಾಳ್ಯದಲ್ಲಿ 9 ಪಾಸಿಟಿವ್ ಕೇಸ್ ಇದೆ.